ಹಿಂದೂ ಅಂದ್ರೆ ಏನು? ಫಸ್ಟು ಹಿಂದೂ ಅಂದ್ರೆ ಭೌಗೋಳಿಕವಾಗಿ ನಾವೆಲ್ಲರೂ ಕೂಡ ಹಿಂದೂಗಳೇ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನೂ ಕೂಡ ಹಿಂದೂನೇ. ಅವನು ಜಾತಿಯಿಂದ ಬ್ರಾಹ್ಮಣನಾಗಿರಬಹುದು, ಧರ್ಮದಿಂದ ಅವನು ಹಿಂದೂ, ರಾಷ್ಟ್ರದಿಂದ ಹಿಂದೂ. ಅವನು ಜಾತಿಯಿಂದ ವೀರಶೈವ ಇರಬಹುದು, ಧರ್ಮದಿಂದ ಹಿಂದೂ, ರಾಷ್ಟ್ರದಿಂದ ಹಿಂದೂ. ಜಾತಿಯಿಂದ ಅವನು ದಲಿತನಾಗಿರಬಹುದು, ರಾಷ್ಟ್ರದಿಂದ ಅವನು ಹಿಂದೂ, ರಾಷ್ಟ್ರದಿಂದ ಅವನು ಹಿಂದೂ. ಈ ರೀತಿ ಯಾವುದೇ ಜನಾಂಗದವರಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಭೌಗೋಳಿಕವಾಗಿ ಹಿಂದೂಗಳೇ. ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ಸ್ಗಳು ಹೇಗೆ ಹಿಂದೂಗಳಾಗ್ತಾರೆ? ಹೇಗೆ ಭೌಗೋಳಿಕವಾಗಿ ಆಗ್ತಾರೆ, ಧಾರ್ಮಿಕವಾಗಿ ಆಗದೆ ಇರಬಹುದು. ಅವರ ತತ್ವಗಳು, ಅವರ ಆಚರಣೆಗಳು ಹಿಂದೂ ಧರ್ಮ, ಸನಾತನ ಧರ್ಮ, ಲಿಂಗಾಯತ ಧರ್ಮ, ವೀರಶೈವ ಧರ್ಮಕ್ಕೆ ವಿಭಿನ್ನವಾಗಿರಬಹುದು. ಆದರೆ ಭೌಗೋಳಿಕವಾಗಿ ಅವರು ಕೂಡ ಹಿಂದೂಗಳೇ. ಅವರು ಜಾತಿಯಿಂದ ಮುಸ್ಲಿಮರಾಗಿರಬಹುದು, ಆದರೆ ರಾಷ್ಟ್ರದಿಂದ ಅವರು ಕೂಡ ಹಿಂದೂಗಳೇ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಭವಿಷ್ಯದಲ್ಲಿ ಬಲಾಢ್ಯ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪ. ಯುವಜನರು ಆಧ್ಯಾತ್ಮಿಕತೆಯನ್ನ ವಯಸ್ಸಾದರಿಗೆ ಮಾತ್ರ, ನಮ್ಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತಿನ ಒತ್ತಡದ ಪ್ರಪಂಚದಲ್ಲಿ ಆಧ್ಯಾತ್ಮಿಕತೆ ಬಹಳ ಅವಶ್ಯಕತೆ ಇದೆ. ಇವತ್ತು ವಾಸ್ತವಿಕವಾಗಿ ಹೇಳಬೇಕಂದ್ರೆ ಪಾಶ್ಚಿಮಾತೀಕರಣದಿಂದ ಸಂಸ್ಕೃತಿ ಸಂಪೂರ್ಣ ಹಾಳಾಗಿ ಹೋಗಿದೆ. ಹೊರದೇಶದಿಂದ ಬಂದಿರತಕ್ಕಂಥ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಭಾರತೀಯ ಸಂಸ್ಕೃತಿಯ ಮೇಲೆ ಪೆಟ್ಟು ಬಿದ್ದಿದೆ. ಇಂದಿನ ದಿನಮಾನದಲ್ಲಿ ಯಾಕೆ ಅನಾಚಾರಗಳು, ಅನೈತಿಕತೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ, ಹಿಂದೂ ಧರ್ಮದ ತತ್ವ, ಸನಾತನ ಧರ್ಮದ ತತ್ವ, ಲಿಂಗಾಯತ ಧರ್ಮದ ತತ್ವ, ನಾವು ಅದನ್ನ ಆಚರಣೆಯಲ್ಲಿ ಬಹಳ ಕಡಿಮೆಯನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೂ ಧರ್ಮದ ತತ್ವಗಳನ್ನ ಆಚರಣೆಯಲ್ಲಿ ನಾವು ಅಥವಾ ಅನುಕರಣೆಯಲ್ಲಿ ಇಂದಿನ ಯುವಕರು ಕೂಡ ನೋಡ್ತಾ ಇಲ್ಲ. ಈಗ ನೋಡಿ, ಯುಗಾದಿ ಅನ್ನೋದು ಹಿಂದೂಗಳ ಅಸಲಿ ಪಂಚಾಂಗ. ಯುಗಾದಿಯಿಂದಲೇ ಹಿಂದೂಗಳ ಹೊಸ ವರ್ಷ. ಜನವರಿಯಿಂದ ದುಶ್ಚಟಗಳಿಂದ ಹೊಸ ವರ್ಷ ಆಚರಿಸೋದು ಇದು ಇಂಗ್ಲಿಷ್ ಜನಾಂಗ. ಯುಗಾದಿಯಲ್ಲಿ ಇಲ್ಲದ ಸಡಗರ ಜನವರಿಯಲ್ಲಿ ಏಕೆ? ಅಲ್ಲಿ ಪ್ರಕೃತಿ ವಿಶೇಷವಾಗಿರ್ತಕ್ಕಂಥದ್ದನ್ನ ಒಳ್ಳೆ ಮಳೆ, ಗಾಳಿ, ಬೆಳೆಯಿಂದ ಪ್ರಾರಂಭವಾಗತಕ್ಕಂಥದ್ದು ಯುಗಾದಿ. ಆದರೆ ಕುಡಿತ, ಇನ್ನಿತರ ವ್ಯಸನಗಳಿಂದ ಹೊಸ ವರ್ಷವನ್ನ ಆಚರಿಸ್ತಾ ಇದ್ದೀವಿ. ಯುವಕರು ಯುಗಾದಿಯಲ್ಲಿ ಇಲ್ಲದ ಸಡಗರವನ್ನ ಜನವರಿಯಲ್ಲಿ ನೋಡ್ತಾ ಇದ್ದಾರೆ. ಅದು ನಮ್ಮನ್ನು ಹಾಳು ಮಾಡುತ್ತೆ, ಇದು ನಮ್ಮನ್ನ ಉದ್ಧಾರ ಮಾಡುತ್ತೆ, ಸಂಸ್ಕಾರವಂತರನ್ನಾಗಿ ಮಾಡುತ್ತೆ. ಇವತ್ತು ತಂದೆ ತಾಯಿಗಳ ಸರಿಯಾಗಿ ಮಕ್ಕಳು ನೋಡ್ಕೋತಾ ಇಲ್ಲ, ಮನೆಯಲ್ಲಿ ಹಿರಿಯರನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ, ತಂದೆ ಮಕ್ಕಳ ನಡುವೆ ಒಳ್ಳೆ ಬಾಂಧವ್ಯ ಇಲ್ಲ, ತಾಯಿ ಮಕ್ಕಳ ನಡುವೆ ಒಳ್ಳೆ ಬಾಂಧವ್ಯವಿಲ್ಲ. ಇವತ್ತು ಫೇಸ್ಬುಕ್ ಒಳಗಡೆ 5,000 ಫ್ರೆಂಡ್ಸ್ ಇರ್ತಾರೆ, ಮನೆಯಲ್ಲಿ ಯಾರಿಗೂ ಒಬ್ಬೊಬ್ಬರು ಮಾತು ಬಿಟ್ಟಿರ್ತಾರೆ. ಈ ರೀತಿ ಯಾಕೆ ಆಗ್ತಾ ಇದೆ ಅಂದ್ರೆ ಪಾಶ್ಚಿಮಾತ್ಯಕರಣದಿಂದ ಆಗ್ತಾ ಇದೆ. ಅದಕ್ಕೆ ನಮ್ಮ ದೇಶದಲ್ಲಿ ಹುಟ್ಟಿರುವ ಧರ್ಮಗಳು, ಅದು ಸಿಖ್ ಧರ್ಮವಾಗಲಿ, ಬುದ್ಧ ಧರ್ಮವಾಗಲಿ, ಹಿಂದೂ ಧರ್ಮವಾಗಲಿ, ಲಿಂಗಾಯತ ಧರ್ಮವಾಗಲಿ, ವೀರಶೈವ ಧರ್ಮದಾಗಲಿ, ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಪದ್ಧತಿಗಳು ನಮ್ಮ ದೇಶದಲ್ಲಿ ಇದೆ. ಹಾಗಾಗಿ ಇಂದಿನ ಯುವ ಪೀಳಿಗೆ ಮುಂದಿನ ದಿನಮಾನದಲ್ಲಿ ಈ ಕುಡಿತಕ್ಕೆ ಬಲಿಯಾಗಿದ್ದಾವೆ, ಡ್ರಗ್ಸ್ಗೆ ಬಲಿಯಾಗಿದ್ದಾವೆ, ಇನ್ನಿತರ ದುರ್ವ್ಯಸನಕ್ಕೆ ಬಲಿಯಾಗಿದ್ದಾರೆ, ಹೆಂಗಸರ ಚಟಕ್ಕೆ ಬಿದ್ದಿದ್ದಾರೆ. ಇದೆಲ್ಲದಕ್ಕೆ ಕಾರಣ ಪಾಶ್ಚಿಮಾತ್ಯಕರಣವೇ. ಅದಕ್ಕೆ ಸನಾತನ ಧರ್ಮ, ಲಿಂಗಾಯತ ಧರ್ಮ, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಭಾರತ ಧರ್ಮ, ಇದಕ್ಕೆ ಎಲ್ಲರೂ ಯುವಕರು ಕೂಡ ಇವತ್ತಿನ ದಿನಮಾನದಲ್ಲಿ ಮರಳಿ ಅದಕ್ಕೆ ಬರಬೇಕು. ಹೆಚ್ಚಿನ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮ, ಲಿಂಗಾಯತ ಧರ್ಮದ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲಿದರೆ ಎಲ್ಲರ ಕಲ್ಯಾಣ ಆಗುತ್ತೆ ಅಂತ ಹೇಳಿ ಬಯಸ್ತೇನೆ.